ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಕೂಡ ಜೈ ಹಿಂದ್. VAO ಅಂತೇಳಿಸಿಂದ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಂತೇಳಿಸಿಂದ ಹುದ್ದೆಗಳನ್ನ ಕರೆದಿದ್ರೆ ಆ ಹುದ್ದೆಗಳ ಅರ್ಜಿ ಕೂಡ 4ನೇ ತಾರೀಕು ನಿನ್ನೆ ಕೂಡ ಕ್ಲೋಸ್ ಆಗಿತ್ತು. 3-4 ದಿನದ ಹಿಂದೆ ಸರ್ವರ್ ಕೂಡ ಕ್ಲೋಸ್ ಆಗಿತ್ತು. ಸಾಕಷ್ಟು ಜನ ಇನ್ನೂ ಕೂಡ ಅಪ್ಲಿಕೇಶನನ್ನು ಹಾಕ್ಕೊಂಡಿದ್ದಿಲ್ಲ. ಯಾಕೆ ಕ್ಲೋಸ್ ಆಯಿತು ಅಂತ ಕಿಶನ್ ಗೊತ್ತಾಗಿರಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರಪ್ಪ ಅಂದ್ರೆ ಮತ್ತೆ ನಿಮ್ಗೆ ಅಪ್ಲಿಕೇಶನ್ ಡೇಟನ್ನು ಹಾಕೋಕೆ ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ಮತ್ತು ನಿಮ್ಗೆ 15ನೇ ತಾರೀಕಿನ ಮಟ್ಟ ಅಪ್ಲಿಕೇಶನನ್ನು ಹಾಕೋಕೆ ಅವಕಾಶವನ್ನು ಕೊಟ್ಟಿದ್ದಾರೆ, ಮೇ 15ರ ಮಟ್ಟ. ಸೊ ಇನ್ನೂ ಯಾರಾದರೂ ಅಪ್ಲಿಕೇಶನ್ಗಳನ್ನು ಹಾಕ್ಕೊಂಡಿರಲಿಲ್ಲಪ್ಪ ಅಂತಂದ್ರೆ ಪ್ಲೀಸ್ ನನ್ನ ರಿಕ್ವೆಸ್ಟ್, ಮತ್ತೆ 15ರ ಮಟ್ಟನ ಬಿಡಕ್ಕೆ ಹೋಗ್ಬೇಡ್ರಿ. ಈಗಾಗಲೇ ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ರಿ. ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ಇಲ್ಲಿ ನಿಮ್ಗೆ ಡೈರೆಕ್ಟ್ ಆದಂಥ ಲಿಂಕನ್ನು ಕೊಟ್ಟಿದ್ದಾರೆ. ಸೊ ನಾನು ಕೂಡ ಬೇಕಾದರೆ ನಿಮ್ಗೆ ಟೆಲಿಗ್ರಾಮಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಈ ಅರ್ಜಿಯನ್ನು ಹಾಕ್ಕೊಳ್ರಿ. ಇಲ್ಲಿ ನೋಡ್ಕೋಬೋದು ಯಾವ ಥರ ಅಪ್ಲಿಕೇಶನನ್ನು ಹಾಕ್ಬೇಕಪ್ಪ ಅಂತಂದ್ರೆ, ಸೊ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ನೀವು ಮೊಬೈಲ್ನೇ ಹಾಕೋತೀನಪ್ಪ ಅಂತಂದ್ರೆ ಭಾಳಷ್ಟು ತೊಂದರೆಗಳಾಗ್ತಾವೆ. ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಫೀಸನ್ನು ಕಟ್ತೀರಿ. ಫೀಸ್ ಕಟ್ಟಿದ ನಂತರ ನಿಮ್ಗೆ ಅಲ್ಲಿ ಅಪ್ಲಿಕೇಶನ್ ಪ್ರಿಂಟೌಟ್ ಬರ್ತಾಯಿಲ್ಲ. ಏನು ಮಾಡ್ತಾಯಿದ್ರಪ್ಪ ಅಂತಂದ್ರೆ ಡಬಲ್ ಸಾರಿ ನೀವು ಪೇಮೆಂಟನ್ನು ಮಾಡ್ತಾಯಿದ್ರಿ. ಡಬಲ್ ಸಾರಿ ನೀವು ಪೇಮೆಂಟನ್ನು ಮಾಡಿದ್ದು ಕರೆ ಏನಾದರೂ ಆದರೆ ಸೊ ನಿಮಗೆ ಪ್ರಾಬ್ಲಮ್ಮ. ಒಂದು 3-4 ದಿನ ಬಿಟ್ಟರೆ ನಿಮ್ಗೆ ಅದೇ ನಂಬರ್ ಮೇಲೆ ನಿಮ್ಗೆ ಅಪ್ಲಿಕೇಶನ್ ಪ್ರಿಂಟ್ ಕೂಡ ಬರ್ತದೆ. ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ಕೋಬೋದು. ಈಗ ನಿಮ್ಗೆ ಅಪ್ಲಿಕೇಶನ್ನ ಪೇಮೆಂಟ್ ಸಕ್ಸಸ್ ಆಗಿದೆಯೋ, ಸಕ್ಸಸ್ ಆದಲ್ಲೇ ನಿಮ್ಗೆ ಅಪ್ಲಿಕೇಶನ್ ಪ್ರಿಂಟ್ ಕೂಡ ಬಂದಿರ್ತೈತಿ. ಸೊ ಅಪ್ಲಿಕೇಶನ್ ಪ್ರಿಂಟ್ ನೀವು ಸಕ್ಸಸ್ ಆಗಿರಲ್ಲಪ್ಪ ಅಂತಂದ್ರೆ ಅದು ಬರೋದಿಲ್ಲ. ಸೊ ನಿಮ್ದು ಯಾರ್ದಾದ್ರೂ ಇನ್ನೂ ಅಪ್ಲಿಕೇಶನ್ ಪ್ರಿಂಟ್ ಬಂದಿರಲಿಲ್ಲ, ಸೊ ಪೇಮೆಂಟ್ ಪೆಂಡಿಂಗ್ ಉಳಿದಿದೆ ಅಂತ ಅಂದ್ಕೊಂಡಿದ್ರೆ ಸೊ ಇಲ್ಲಿ ಚೆಕ್ ಪೇಮೆಂಟ್ ಸ್ಟೇಟಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡಿಕೊಡ್ರಿ. ಏನಾದರೂ ನಿಮ್ಮ ಅಪ್ಲಿಕೇಶನ್ ಫೀಸನ್ನು ಮರುಪಾವತಿಸಿ ಅಂತ ಏನಾದರೂ ಬಂತಂದರೆ ನೀವು ಮಾಡೋಕ್ಕೆ ಹೋಗಬೇಡ್ರಿ. ಅದನ್ನು ನಿಮಗೊಂದು ಜಿಮೇಲನ್ನು ಕೊಟ್ಟಿದ್ದಾರೆ, ಅವ್ರದ್ದೇ ಆದಂಥ ಜಿಮೇಲನ್ನು. ಆ ಜಿಮೇಲಿಗೆ ಒಂದು ನೀವು ಮೇಲನ್ನು ಮಾಡಿರಿ ಅಂತ ಕೊಟ್ಟಿದ್ದಾರೆ. ಆ ಮೇಲಿಗೆ ಎಷ್ಟೋ ಜನಕ್ಕೆ ರಿಪ್ಲೈ ಬರ್ತಾಯಿಲ್ಲ. ಸೊ 3-4 ದಿನಗಳಲ್ಲಿ ಹೊಳ್ಳಿ ನಿಮ್ಗೆ ರೀಕವರ್ ಆಗುತ್ತದೆ. ಅಪ್ಲಿಕೇಶನ್ ಪ್ರಿಂಟ್ ಕೂಡ ಬರುತ್ತೆ. ನೀವು ಡೈಲಿ ಇದನ್ನು ಪ್ರಿಂಟ್ ಅಪ್ಲಿಕೇಶನ್ ಅರ್ಜಿ ಮುದ್ರಿಸಲು ಅಂತ ಹೇಳಿದೆಲ್ಲ, ಇದನ್ನು ಹೊಳ್ಳಿ ಮೇಲೆ ಚೆಕ್ ಮಾಡ್ಕೋತಾ ಇರಿ, ನಿಮ್ಗೆ ಅಪ್ಲಿಕೇಶನ್ ಪ್ರಿಂಟ್ ಡೌನ್ಲೋಡ್ ಆಗುತ್ತೆ. ಸೊ ಈ ಶಾರ್ಟ್ ಆ್ಯಂಡ್ ಸ್ವೀಟ್ ಆದಂಥ ಮಾಹಿತಿಯನ್ನು ನಿಮ್ಗೆ ತಿಳಿಸ್ಬೇಕಂತ ಇದೆ. ಸೊ ಯಾರಿಗಾದರೂ ಇನ್ನೂ ಹಾಕ್ಬೇಕಂತ ಇಂಟ್ರೆಸ್ಟ್ ಇದ್ದರೆ ಈ ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ರಿ. ಸೊ ಹೊಳ್ಳಿ ಮೇಲೆ ಫೀಸನ್ನು ಕಟ್ಟಾಕೋಬೇಡ್ರಿ. ಮೊಬೈಲ್ನಿಂದ ಹಾಕೋದಕ್ಕೋಸ್ಕರ ಇವೆಲ್ಲ ತೊಂದರೆಗಳಾಗ್ತಿರ್ತಾವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನು ನಿಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ. ಸೊ ಜೈ ಹಿಂದ್, ಜೈ ಕರ್ನಾಟಕ.